ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ಸುಪ್ರೀಂ ಕೋರ್ಟಿನಿಂದ ಅಂದರೆ ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿರುವಂತಹ ಒಂದು ಅತ್ಯುತ್ತಮವಾದಂತಹ ತೀರ್ಪು. ಈ ಬೇರೆ ಮತಕ್ಕೆ ಧರ್ಮಕ್ಕೆ ಮತಾಂತರ ಹೊಂದಿ ಮತ್ತು ಹಿಂದೂ ಧರ್ಮದ ಮೂಲ ಆಗಿರುವಂತಹ ಈ SC/ST ವರ್ಗಕ್ಕೆ ಸೇರಿದವರು ಬೇರೆ ಅನ್ಯ ಧರ್ಮಕ್ಕೆ ಮತಾಂತರ ಹೊಂದಿ ಈ ಒಂದು SC/ST ಮತದಲ್ಲಿ ಅಥವಾ ವರ್ಗಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ವಿಶೇಷ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದಾ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿದೆ. ಅಂದರೆ ಈ SC/ST ಕಾಯಿದೆ ಆ್ಯಕ್ಟ್ ಏನಿದೆ ಇದು ಮೀಸಲಾತಿಗಳನ್ನು ನೀಡಿದೆ, ಪ್ರಿವಿಲೇಜಸ್ಗಳನ್ನು, ವಿಶೇಷ ಸವಲತ್ತುಗಳನ್ನು ನೀಡಿದೆ. ಅವರ ಮೇಲೆ ಏನಾದರೂ ಜಾತಿ ನಿಂದನೆಯನ್ನು ಮಾಡಿದ್ದೇ ಆದಲ್ಲಿ ಆಗ ಅಟ್ರಾಸಿಟಿ ಕೇಸ್ಗಳನ್ನು ಕೂಡ ಫೈಲ್ ಮಾಡಬಹುದು ಮತ್ತು ಅವರಿಗೆ ವಿಶೇಷ ಸವಲತ್ತುಗಳನ್ನು ನೀಡಲಾಗಿತ್ತು. ಈ ವಿಶೇಷ ಸವಲತ್ತುಗಳನ್ನು ಮತ್ತು ಕಾನೂನಿನಲ್ಲಿ ಇರುವಂತಹ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಇವರಿಗೆ SC/ST ನಾನು ಅಂತ ಹೇಳಿ ದುರುಪಯೋಗವನ್ನು ಪಡಿಸಿಕೊಳ್ತಾ ಇದ್ದರು. ಬೇರೆ ಅನ್ಯ ಧರ್ಮ ಮತಗಳಿಗೆ ಮತಾಂತರ ಹೊಂದಿದ್ದರೂ ಕೂಡ. ಆದರೆ ಅದಕ್ಕೆ 2024ರಲ್ಲಿಯೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತ್ತು, ಹಿಂದೂ, ಸಿಖ್ ಮತ್ತು ಬೌದ್ಧ ಈ ಮೂರು ಮತದವರು ಮಾತ್ರ ಈ ಒಂದು SC/ST ಕಾಯ್ದೆಯ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಬಹುದೇ ಹೊರತು ಅನ್ಯ ಧರ್ಮಗಳು ಅಂದರೆ ಕ್ರೈಸ್ತ ಧರ್ಮ, ಮುಸಲ್ಮಾನ ಧರ್ಮ ಹೀಗೆ ಬೇರೆ ಧರ್ಮಗಳಿಗೆ ಮತಾಂತರ ಹೊಂದಿ ಅವರು ಮತ್ತೆ ಮೂಲವಾದಂತಹ ಈ ಒಂದು SC/ST ಕಾಯ್ದೆಯ ಇರುವಂತಹ ವಿಶೇಷ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುವಂತಹ ತೀರ್ಪನ್ನು ನೀಡಿದೆ. ಯಾವುದೇ ತರಹದ ಅವರ ವಿಶೇಷ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ ಎಂಬುವಂತಹ ಮಹತ್ವವಾದಂತಹ ತೀರ್ಪನ್ನು ನೀಡಿದೆ. ನೋಡಿ, ಮೊದಲಿನಿಂದನೂ ಈ ಬಲವಂತದ ಮತಾಂತರ ಅಪರಾಧನೇ ಎಂಬಂತೆ ನಮ್ಮಲ್ಲಿ ಹೇಳಲಾಗಿದೆ. ಇಚ್ಛೆಯಿಂದ, ಸ್ವಇಚ್ಛೆಯಿಂದ ಒಬ್ಬ ವ್ಯಕ್ತಿಯು ತನಗೆ ಇಷ್ಟವಾದಂತಹ ಮತವನ್ನು, ಧರ್ಮವನ್ನು ಅನುಸರಣೆ ಮಾಡುವುದು, ಪಾಲಿಸುವುದು ಆತನ ವೈಯಕ್ತಿಕ ವಿಚಾರವಾಗಿದೆ. ಆದರೆ ಅದನ್ನು ಯಾವುದೋ ಒಂದು ಬಲವಂತವಾಗಿ ಅಥವಾ ಅವರ ಮನಸ್ಸನ್ನು ತಿದ್ದಿ ಅವರನ್ನು ಮತಾಂತರಗೊಳಿಸುವುದು, ಬಲವಂತವಾಗಿ ಬೇರೆ ಧರ್ಮಗಳಿಗೆ ಮತಾಂತರ ಮಾಡೋದು ತಪ್ಪು ಅಂತ ಹೇಳಿದೆ. ವೈಯಕ್ತಿಕ ಲಾಭಕ್ಕಾಗಿ ಮತಾಂತರ ಆಗಿದ್ದರೂ ಕೂಡ ಹಳೆಯ ಧರ್ಮಕ್ಕೆ ಸೇರಿದಂತಹ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳೋದಕ್ಕೆ SC/STಯ ಒಂದು ಮತ ಬಳಕೆ ಮಾಡಿಕೊಳ್ಳೋದು ತಪ್ಪು ಅಂತ ಹೇಳಿದೆ. ಎಷ್ಟೋ ಸರ್ಕಾರದ ಸೌಲಭ್ಯಗಳು ಮತ್ತು ಕೆಲಸದ ವೈಯಕ್ತಿಕ ಲಾಭ, ಜಾತಿ ದುರ್ಬಳಕೆ ಈ ರೀತಿಯಾಗಿ ಹಾಕ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಹೇಳಲಾಗಿದೆ. ಆದ್ದರಿಂದ ಈ ಜಾತಿ ವ್ಯವಸ್ಥೆಗೆ ಬೇಸತ್ತು ಮತಾಂತರ ನಾನು ಹೊಂದಿದ್ದೇನೆ ಅಂತ ಹೇಳಿ ಮತಾಂತರ ಆಗಿ ಮತ್ತೆ ತಿರುಗಾ ಸವಲತ್ತುಗಳನ್ನು ಪಡೆದುಕೊಳ್ಳುವಾಗ ಈ ಜಾತಿಯನ್ನು ಮಧ್ಯದಲ್ಲಿ ತರ್ತಾ ಇದ್ರು. ಇದೇ ರೀತಿಯಾಗಿ ಒಂದು ಕೇಸು ಆಂಧ್ರ ಪ್ರದೇಶದಲ್ಲಿ ನಡೀತು. ಅದ್ಯಾವುದಪ್ಪ ಅಂತ ಹೇಳಿದರೆ ಚಿಂತನಾ ಆನಂದ್ ವರ್ಸಸ್ ಅಕ್ಕಲ ರಾಮರೆಡ್ಡಿ ಆ್ಯಂಡ್ ಅದರ್ಸ್ ಎಂಬುವಂತಹ ಪ್ರಕರಣದಲ್ಲಿ ಈ ಚಿಂತನಾ ಆನಂದ್ ಎಂಬುವಂತಹ ವ್ಯಕ್ತಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿ ಶಿಕ್ಷಕನಾಗಿದ್ದು ಈತನು ಹಿಂದೂ ಧರ್ಮದ ವ್ಯಕ್ತಿಗಳನ್ನು ಬಲವಂತವಾಗಿ ಅವರ ತಲೆ ಕೆಡಿಸಿ ಅವರಿಗೆ ಬೋಧನೆಯನ್ನು ಮಾಡಿ ಮತಾಂತರವನ್ನು ಮಾಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಅಕ್ಕಲ ರಾಮರೆಡ್ಡಿ ಎಂಬುವಂತಹವರು ಅವರ ಒಂದು ಕ್ರೈಸ್ತ ಒಂದು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಹೋಗಿ ದಬ್ಬಾಳಿಕೆಗಳನ್ನು ಮಾಡಿ ಅವರಿಗೆ ಹೊಡೆದು ಬೈದು ಅಶ್ಲೀಲ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಜಾತಿ ನಿಂದನೆಯನ್ನು ಮಾಡಿ ಅವರಿಗೆ ತೊಂದರೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಕ್ಕಲ ರಾಮರೆಡ್ಡಿಯ ವಿರುದ್ಧ ಈ ಒಂದು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ಈ ಚಿಂತನಾ ಆನಂದ್ ಎಂಬುವಂಥವರು ಆಂಧ್ರ ಪ್ರದೇಶದಲ್ಲಿ ಈ ಒಂದು ಹೈಕೋರ್ಟಿನಲ್ಲಿ ಕೇಸು ನಡೀತಾ ಇತ್ತು. ಇದು ಅಕ್ಕಲ ರಾಮರೆಡ್ಡಿ ಅವರು ಹೇಳಿದರು,
ಇವರು ಕ್ರೈಸ್ತ ಮತಕ್ಕೆ ಮತಾಂತರ ಆಗಿರೋದರಿಂದ ಮತ್ತು ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ಇವರು ಕ್ರೈಸ್ತ ಮತದ ಪ್ರಚಾರವನ್ನು ಮಾಡ್ತಾ ಇದ್ದಿದ್ದರಿಂದ ಹಾಗೂ FIR ಈ ಒಂದು ಯಾರು ಆನಂದ್ ಎಂಬುವರು ಕೊಟ್ಟಿರುವಂಥ ದೂರಿನ ಒಂದು ವಿವರದಲ್ಲೂ ಕೂಡ ಕ್ರೈಸ್ತ ಧರ್ಮದ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಇವರು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿರೋದ್ರಿಂದ ಇವರು SC STಗೆ ಸಂಬಂಧಪಟ್ಟವರೇ ಅಲ್ಲ, ಇವರ ಜಾತಿಗೆ ಸಂಬಂಧಪಟ್ಟವರಲ್ಲ, ಆದ್ದರಿಂದ ಇವರ ಆರೋಪ ಸುಳ್ಳು, ಈ FIRನ್ನು ವಜಾ ಮಾಡಿ ಅಂತ ಹೇಳಿ ಅಕ್ಕಲ ರಾಮರೆಡ್ಡಿ ಮತ್ತು ಇತರರು ಆಂಧ್ರ ಪ್ರದೇಶದ ಹೈಕೋರ್ಟಿಗೆ ಮನವಿಯನ್ನು ಮಾಡಿದರು. ಆದ್ದರಿಂದ ಇದನ್ನು ಆಲಿಸಿದಂತಹ ನ್ಯಾಯಾಲಯ ಆ ಒಂದು FIRನ್ನು ವಜಾಗೊಳಿಸಿತು. ಅಂದರೆ ಅಕ್ಕಲ ರಾಮರೆಡ್ಡಿಯವರ ಪರವಾಗಿ ಆಯಿತು. ಅದನ್ನು ಪ್ರಶ್ನಿಸಿ ಈ ಒಂದು ಕ್ರೈಸ್ತ ಪಾದ್ರಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಮನವಿಯನ್ನು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಇಲ್ಲ, ನಾನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೆ, ಆದರೆ ಮತ್ತೆ ತಿರ್ಗಾ ನಾನು ಈ ಒಂದು ನನ್ನ ಮೂಲ ಜಾತಿಗೆ ನಾನು ಬಂದುಬಿಟ್ಟಿದ್ದೇನೆ, ನಾನು ಇದರ ಪದ್ಧತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹೇಳಿ ಅವರು ಹೇಳಿದ್ರೂ ಕೂಡ ಆ ಒಂದು SC STಗೆ ಸಂಬಂಧಪಟ್ಟಂತಹ ಜಾತಿಗೆ ಸಂಬಂಧಪಟ್ಟಂತಹ ರೀತಿ ನೀತಿಗಳನ್ನು ರೂಢಿ ಸಂಪ್ರದಾಯ ಪದ್ಧತಿಗಳನ್ನು ಅನುಸರಿಸದೆ ಕ್ರೈಸ್ತ ಧರ್ಮದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರೋದರಿಂದ ಇವರ ಮಾತನ್ನು ನಾನು ಪುರಸ್ಕರಿಸುವುದಿಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಆಂಧ್ರ ಪ್ರದೇಶದ ಹೈಕೋರ್ಟ್ ನೀಡಿರುವಂತಹ ತೀರ್ಮಾನವನ್ನು ಅಪ್ಹೆಲ್ಡ್ ಮಾಡಿತು, ಅದನ್ನು ಎತ್ತಿ ಹಿಡಿದಿದೆ. ಸೊ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ಅನ್ಯ ಧರ್ಮಕ್ಕೆ ಮತಾಂತರ ಹೊಂದಿದಾಗ, ಅದರಲ್ಲಿ ಯಾರು ಹಿಂದೂ, ಸಿಕ್ಕು ಮತ್ತು ಬೌದ್ಧ ಇವರನ್ನು ಹೊರತುಪಡಿಸಿ ಬೇರೆ ಮತ ಧರ್ಮಗಳಿಗೆ ಮತಾಂತರ ಹೊಂದಿದಾಗ ಅವರಿಗೆ ಮೂಲ ಜಾತಿಯಾದಂತಹ SC STಯಲ್ಲಿ ಸಿಗುವಂತಹ ಸ್ಥಾನಮಾನಗಳು ಅವರಿಗೆ ಸಿಗುವುದಿಲ್ಲ, ವಿಶೇಷ ಸವಲತ್ತುಗಳು ಸಿಗುವುದಿಲ್ಲ ಎಂಬುದನ್ನು ಈ ಒಂದು ತೀರ್ಮಾನ ನೀಡಿದೆ. ಮತ್ತು 1950ರಲ್ಲಿ ಈ ಒಂದು ಪ್ರತ್ಯೇಕ ರಾಜ್ಯದವರು ಪ್ರತ್ಯೇಕವಾದಂತಹ ಒಂದು ಸವಲತ್ತುಗಳನ್ನು ನೀಡಬೇಕು ಅಂತ ಹೇಳಿ ಮಾಡಿಕೊಂಡಿದ್ದರು. ಅದಕ್ಕೆ ತಕ್ಕ ಹಾಗೆ ಆ ಸ್ಟೇಟ್ಗಳು ಆ ಒಂದು ಜಾತಿಗಳಿಗೆ ಸಂಬಂಧಪಟ್ಟಂತೆ ರಿಯಾಯಿತಿಗಳನ್ನು ಮತ್ತು ಸವಲತ್ತುಗಳನ್ನು ನೀಡ್ತಾ ಇದ್ದರು. ಕರ್ನಾಟಕದಲ್ಲಿಯೂ ಕೂಡ ಅದು ಬಂದಿತ್ತು 1950ರಲ್ಲಿಯೇ. ಮತ್ತು 1956ರಲ್ಲಿ ಇದು ಮತ್ತೆ ತಿದ್ದುಪಡಿಯನ್ನು ಮಾಡಿಕೊಳ್ತು. 1900 ಅಂದರೆ ಸಿಖ್ಗಳು ಸಂಬಂಧಪಟ್ಟಂತೆ ಇವರನ್ನು ಸೇರಿಸ್ಕೊಳ್ಬೇಕು ಅಂಥೇಳಿ 1956ರಲ್ಲಿ ಸಿಕ್ಕಿನ ಧರ್ಮದವರನ್ನು ಕೂಡ ಸೇರಿಸಿಕೊಳ್ಳಲಾಯಿತು. 56ರಲ್ಲಿ 1990ರಲ್ಲಿ ಈ ಒಂದು ಬೌದ್ಧ ಧರ್ಮದವರನ್ನೂ ಸೇರಿಸಿಕೊಳ್ಳಲಾಯಿತು. ಅಂದರೆ ಹಿಂದೂ ಧರ್ಮದ ಅಂತರ್ಗತವಾಗಿ ಇವರನ್ನು ಸೇರಿಸಿಕೊಳ್ಳಲಾಯಿತು, ಅವರಿಗೂ ವಿಶೇಷ ಸವಲತ್ತುಗಳನ್ನು ನೀಡಲಾಯಿತು. ಸೊ ಒಟ್ಟಾರೆಯಾಗಿ 2024ರಲ್ಲಿಯೂ ಕೂಡ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಹಿಂದೂ, ಸಿಕ್ಕು ಮತ್ತು ಬೌದ್ಧ ಮತದವರನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಮತದವರಿಗೆ ಧರ್ಮಕ್ಕೆ ಮತಾಂತರ ಆಗಿದ್ದೇ ಆದಲ್ಲಿ ಅವರಿಗೆ ಈ ಒಂದು SC ST ಸ್ಥಾನಮಾನ ಮತ್ತು ಸೌಲಭ್ಯಗಳು ಸಿಗುವುದಿಲ್ಲ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿಗೆ ಆಗಲೇ ಹೇಳಿದರೂ ಕೂಡ ಅದನ್ನು ಅರಿತುಕೊಳ್ಳದಂತಹ ಸಂವಿಧಾನದ ಒಂದು ಆಶಯಗಳು ಮತ್ತು ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನಗಳ ಒಂದು ತೀರ್ಮಾನಗಳು ಏನಿದೆ ಅದನ್ನು ಅರಿತುಕೊಳ್ಳಲಿಕ್ಕೆ ಸಾಮರ್ಥ್ಯ ಇಲ್ಲದಂತಹವರು ಮತ್ತೆ ಈ ತರಹದ ಕೇಸುಗಳನ್ನು ಹಾಕ್ತಾನೆ ಇರ್ತಾ ಇದ್ದಾರೆ. ಅದರಲ್ಲಿ ಏನಪ್ಪ ಅಂತ ಹೇಳಿದರೆ ನೋಡಿ, ಇನ್ನೊಂದು ಪ್ರಕರಣ ಹೇಳೋದಾದರೆ ಈ ಸಲ್ವರ್ ಪುದುಚೇರಿಯಲ್ಲಿ ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾಯಿದ್ದು ಅವರ ತಂದೆ ತಾಯಿಯೂ ಕೂಡ ಬ್ಯಾಪ್ಟಿಸ್ಟ್ ಮತಕ್ಕೆ ಅವರು ಮತಾಂತರವನ್ನು ಹೊಂದಿದ್ರು. ಇವರು ಕೂಡ ಆ ಒಂದು ಮತಕ್ಕೆ ಮತಾಂತರ ಹೊಂದಿದರೂ ಕೂಡ ಇವರು ಏನು ಮಾಡಿದ್ರು, ನನಗೆ SC ST ಶೆಡ್ಯೂಲಿಗೆ ಸಂಬಂಧಪಟ್ಟಂತೆ ನನಗೆ ಸವಲತ್ತು ಬೇಕು ಮತ್ತು ನನಗೆ ಆ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿ ಅಂತೇಳಿ ತಹಸೀಲ್ದಾರ್ ಅವರಿಗೆ ಕೇಳಿರ್ತಾರೆ. ಆದರೆ ಅವರು ನೀವು ಅನ್ಯ ಮತಕ್ಕೆ ಮತಾಂತರ ಆಗಿರೋದ್ರಿಂದ ಕ್ರೈಸ್ತ ಮತಕ್ಕೆ ನಿಮಗೆ ನೀಡೋಕ್ಕೆ ಬರೋದಿಲ್ಲ ಅಂಥೇಳಿ ಅವರು ಅದನ್ನು ತಿರಸ್ಕಾರ ಮಾಡಿರ್ತಾರೆ. ಅದನ್ನು ತಿಳ್ಕೊಂಡು ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ಇವರ ವಿರುದ್ಧನೇ ಆಗುತ್ತೆ. ಅಂದರೆ ಕಾನೂನು ಸ್ಪಷ್ಟವಾಗಿದ್ದರೂ ಸರ್ವೋಚ್ಚ ನ್ಯಾಯಾಲಯವು ಸ್ಪಷ್ಟವಾದಂಥ ತೀರ್ಮಾನಗಳನ್ನು ಕೊಟ್ಟಿದ್ದರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾನೆ ಇದ್ದಾವೆ. ಸೊ ಅಲ್ಲಿ ಸರ್ಟಿಫಿಕೇಟು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸೆಲ್ವರಾಜ್ ಪ್ರಕರಣದಲ್ಲಿ ಆಗಿದ್ದರೆ, ಈ ಒಂದು ಚಿಂತಾಮಣಿ ಆನಂದರವರ ಪ್ರಕರಣದಲ್ಲಿ ಏನಾಗಿದೆ, ಈ ಅಟ್ರಾಸಿಟಿ ಕೇಸಿಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಸ್ಪಷ್ಟವಾಗಿ ಕೊಡಲಾಗಿದೆ.
ಸೊ ಇದಿಷ್ಟು ವಿಚಾರ ನಾನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸೊ ಅನ್ಯ ಮತಕ್ಕೆ ಮತಾಂತರ ಹೊಂದಿ SC/ST ವಿಶೇಷ ಸವಲತ್ತುಗಳನ್ನು, ಪ್ರಿವಿಲೇಜಸ್ಗಳನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರೋದಿಲ್ಲ. ಆ ಸ್ಥಾನಮಾನದ ಒಂದು ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಕಾಮೆಂಟ್ಗಳನ್ನು ಮಾಡುವುದರ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋಗಳನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ನನ್ನ ವಾಕ್ ಸ್ವಾತಂತ್ರ್ಯವನ್ನು ಬಳಸಿ ಮಾತನಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.